ದಲಿತರಿಗೆ, ದಲಿತ ಸಮುದಾಯಕ್ಕೆ ಅವರ ಸಂಖ್ಯೆಯ ಆಧಾರದ ಮೇಲೆ ರೆಪ್ರೆಸೆಂಟೇಷನನ್ನು ಕೊಡಬಾರದು ಅಂತ ಅಂಬೇಡ್ಕರ್ ಅವರ ಆರ್ಗ್ಯುಮೆಂಟ್. ಅವ್ರೇನು ಹೇಳ್ತಾರೆ ಅಂದರೆ, ಅವನ ವಿಶಿಷ್ಟ ಸ್ಥಿತಿಗೋಸ್ಕರ ನೀವು ಅವನಿಗೆ ಹೆಚ್ಚಿನದಾದಂಥ ಪ್ರತಿನಿಧೀಕರಣ ಕೊಡಬೇಕೇ ಹೊರತು ಸಂಖ್ಯೆಯ ಮೇಲಲ್ಲ. ಸ್ನೇಹಿತರೆ, ನನಗೆ ಕೊಟ್ಟಿರುವಂಥ ವಿಷಯ ಸಾಕಷ್ಟು ಸಂಕೀರ್ಣವಾಗಿದೆ. ಅದ್ರ ಬಗ್ಗೆ ನಾನು ಮಾಡಿಕೊಟ್ಟಂಥ ಟಿಪ್ಪಣಿಗಳು ಕೂಡ ಭಾಳ ಸುದೀರ್ಘವಾಗಿದೆ. ಆದರೆ ಅವಧಿ, ನನಗೆ ಕೊಟ್ಟಿರುವಂಥ ಸಮಯದ ಅವಧಿಯನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ನಾನು ಸಂಗ್ರಹವಾಗಿ ಹೇಳ್ತೇನೆ. ಆ ಮಾತುಗಳ ಮಧ್ಯೆ ಇರುವ ಕೊಂಡಿಗಳು ನಮ್ಮ ಚರ್ಚೆಯಲ್ಲಿ ಬಹುಶಃ ಹೊರ ಬರಬಹುದು ಅಥವಾ ಅರ್ಥವಾಗಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಬೇಡ್ಕರ್ ಅವರು ಭಾರತದ ಸಬಾಲ್ಟರ್ನ್ ಅಂತ ಏನು ಕರಿತೀವೋ, ಒಂದು ತಳ ಸಮುದಾಯ, ದಮನಿತ ಸಮುದಾಯದ ಆ ವ್ಯಕ್ತಿತ್ವದ ಒಂದು ವ್ಯಾಖ್ಯಾನವನ್ನು ಏನು ಕೊಟ್ಟರು, ಅದು ಇಡೀ ಭಾರತೀಯ ತಳ ಸಮುದಾಯಕ್ಕೆ ಒಂದು ರೀತಿಯ ಆರ್ಕಿಟೈಪ್ ಅಂತ ಹೇಳ್ತೀವಲ್ಲ, ಒಂದು ಮೂಲ ಮಾದರಿಯ ಒಂದು ಗುಣವನ್ನು ಅದು ಹೊಂದಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅವರು ಮಾಡಿದಂಥ ಬಹುದೊಡ್ಡ ಕೆಲಸ ಈ ದಲಿತ ವ್ಯಕ್ತಿತ್ವ ಅಂತ ಏನಿದೆಯೋ ಅದನ್ನು ಮರುನಿರೂಪಣೆ ಮಾಡಿದರು. ಅದು ಬಹಳ ದೊಡ್ಡ ವೈಚಾರಿಕವಾದಂಥ ಸಾಧನೆ. ಈ ಮಾತುಗಳನ್ನು ಹೇಳುವಾಗ ನಾನು ಇತ್ತೀಚಿನ ದಶಕಗಳಲ್ಲಿ ಬಂದಂಥ ಅಂಬೇಡ್ಕರ್ ವಿದ್ವತ್ತು ಏನಿದೆಯೋ, ಅವ್ರ ಬಗ್ಗೆ ಬಂದಿರೋ ವಿದ್ವತ್ತು, ಅದರ ಒಳನೋಟಗಳನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ. ನನಗೆ ಬಹಳ ಮೆಚ್ಚುಗೆಯಾದಂಥ ಅನುಪಮಾ ರಾವ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ನಾನು ಏನು ಹೇಳಿದ್ನೋ ಅದನ್ನು ವಿವರಿಸ್ತಾ, ಈ ದಲಿತ ವ್ಯಕ್ತಿತ್ವವನ್ನು ಪುನರ್ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅನ್ನೋದರ ಆ ವಾದದ ಸಮರ್ಥನೆಗಾಗಿ ಅವರು ಏನು ಹೇಳ್ತಾರೆ ಅಂತಂದರೆ, ತಲೆತಲಾಂತರದಿಂದ ಮಾತ್ರವಲ್ಲ, ಶತಮಾನಗಳಿಂದ ಈ ದಲಿತ ವ್ಯಕ್ತಿತ್ವದ ಒಂದು ಸ್ಥಿರಚಿತ್ರ, ಒಂದು ಸ್ಟೀರಿಯೋಟೈಪ್ ಹೇಗಿತ್ತು ಅಂದರೆ, ಅವನು ಕೇವಲ ನೋವಿಗೆ ಒಳಗಾದಂಥ ವ್ಯಕ್ತಿತ್ವ, ಶೋಷಣೆಗೆ ಒಳಗಾದಂಥ ವ್ಯಕ್ತಿತ್ವ ಅನ್ನೋವಂಥ ಒಂದು ಚಿತ್ರ ಏನಿತ್ತೋ ಅದನ್ನು ಅಂಬೇಡ್ಕರ್ ಅವರು ಬದಲಾಯಿಸಿ, ಅಂದರೆ ಅನುಪಮಾ ರಾವ್ ಅವರ ಮಾತಿನಲ್ಲಿ ಹೇಳೋದಾದರೆ, ಅಸ್ಪೃಶ್ಯ ಅಂತ ಕರಿತಾ ಇದ್ದಂಥ ವ್ಯಕ್ತಿತ್ವವನ್ನು ಒಬ್ಬ ರಾಜಕೀಯ ವ್ಯಕ್ತಿತ್ವವಾಗಿ ಆ ದಲಿತನನ್ನು ನಿರೂಪಣೆ ಮಾಡಿದ್ದೆ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಸಾಧನೆ ಅಂತ ನಾವು ಅಂದ್ಕೊಳ್ತೀವಿ. ಇದು ಹೇಳೋಕ್ಕೆ ಸುಲಭವಾಗಿ ಕಾಣುತ್ತೆ, ಆದರೆ ದೊಡ್ಡ ಸಂಚಲನವನ್ನು ಅದು ಭಾರತ ಮಟ್ಟದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ತಳ ಸಮುದಾಯ, ಅವುಗಳ ಅಸ್ತಿತ್ವ ಮತ್ತು ಅವುಗಳು ಹುಟ್ಟು ಹಾಕುವ ಪ್ರತಿರೋಧದ ಬಗ್ಗೆ ಕೊಟ್ಟಿರುವಂಥ ಒಂದು ಬಹಳ ದೊಡ್ಡ ಒಂದು ನಿರೂಪಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಇಲ್ಲಿ ವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಈ ಅಸ್ಪೃಶ್ಯ ದಲಿತ ಅನ್ನೋವಂಥದ್ದರ ಹಿಂದೆ ಇದ್ದಂಥ ತಿಳುವಳಿಕೆ ಏನಿತ್ತು ಅಂದರೆ, ಅವನಿಗೆ ಕ್ರಿಯಾಶೀಲತೆ ಅನ್ನೋದು ಇಲ್ಲ, ಅವನಿಗೆ ಏಜೆನ್ಸಿ ಅನ್ನೋದು ಇಲ್ಲ, ಅವನಲ್ಲಿಂದ ಬರಬಹುದಾದಂಥ ಪ್ರತಿರೋಧನೂ ಕೂಡ ಆ ಮಟ್ಟಿಗೆ ಬಹಳ ಸೀಮಿತವಾಗಿರುತ್ತೆ ಅನ್ನೋ ಕಲ್ಪನೆ ಇತ್ತು. ಇದನ್ನು ದುರ್ಬಳಕೆ ಮಾಡಿಕೊಂಡು ಕೆಲವು ಸಿದ್ಧಾಂತಗಳು ಅವನು ಕೇವಲ ನಮ್ಮ ಅಂತಃಕರಣಕ್ಕೆ, ಕರುಣೆಗೆ ಮಾತ್ರ ಪಾತ್ರ ಅನ್ನೋ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿಕೊಂಡು ನಾವು ನೋಡ್ತಾ ಇದ್ವಿ. ಅಂಬೇಡ್ಕರ್ ಅವರು ತಮಗೆ ಬಂದಂಥ ಒಂದು ವೈಚಾರಿಕ ಬಳುವಳಿ ಏನಿತ್ತು ಅಂದರೆ, ಮಹಾರಾಷ್ಟ್ರದಲ್ಲಿ ಅಲ್ಲಿಯವರೆಗೂ ಬಂದಂಥ ಬ್ರಾಹ್ಮಣ ವಿರೋಧಿ ಅಥವಾ ಅಬ್ರಾಹ್ಮಣಿ ವೈಚಾರಿಕ ಸಂಪ್ರದಾಯಗಳನ್ನು ಬಳಸ್ಕೊಂಡು ಅಂಬೇಡ್ಕರ್ ಬಹಳ ಸೂಕ್ಷ್ಮವಾದಂಥ, ಅಷ್ಟೇ ವಿಸ್ತಾರವಾದಂಥ ಕೆಲಸ ಏನು ಮಾಡಿದ್ರಂದರೆ, ಈ ಶೋಷಿತ ನೋವುಂಡ ಆ ವ್ಯಕ್ತಿತ್ವ, ಅದು ದಲಿತನ ಅಂತಿಮ ವ್ಯಕ್ತಿತ್ವ ಅಲ್ಲ, ಅದು ಏನಾಗಿ ಪರಿವರ್ತನೆ ಆಗಬೇಕಾಗಿದೆ ಅಂದರೆ, ಒಬ್ಬ ದಲಿತ ಅಂತಂದರೆ ಕೇವಲ ಜಾತಿಯಿಂದ ದಲಿತ ಅಲ್ಲ, ಇಡೀ ಮನುಷ್ಯರ ಒಂದು ಬಹುದೊಡ್ಡ ಸಂಖ್ಯಾತ ಸಮುದಾಯವನ್ನು ಯಾವುದಿಷ್ಟು ಅಮಾನವೀಯಗೊಳಿಸುತ್ತೋ, ಯಾವುದು ಎಲ್ಲ ಸ್ವಾತಂತ್ರ್ಯಗಳನ್ನು
ಕಸಿದುಕೊಳ್ಳುತ್ತೋ ಅದರ ಪ್ರಶ್ನೆ ಮಾಡೋ ಹಾಗೆ ಮಾಡುವ ವ್ಯಕ್ತಿತ್ವವೇ ದಲಿತ ವ್ಯಕ್ತಿತ್ವ ಅನ್ನೋದನ್ನು ನಮ್ಮೆದುರಿಗೆ ಇಟ್ಟರು. ಅಂದರೆ ಅದಕ್ಕೆ ಎರಡು ಮುಖಗಳಿವೆ. ಇದನ್ನು ಕಲ್ಪನೆ ಮಾಡ್ಕೊಳ್ಳೋದ್ರೊಳಗೆ ಒಂದು ಕಡೆಗೆ ಇಷ್ಟು ಅಮಾನುಷವಾಗಬಹುದಾ ಮನುಷ್ಯ ನಾಗರಿಕತೆ ಅನ್ನೋದೇ ನಮಗೆ ಅರ್ಥವಾಗೋದು ಆ ದಲಿತನ ಅನುಭವಗಳ ಮೂಲಕ. ಅಂಬೇಡ್ಕರ್ ಅವರ ಎಲ್ಲ ಕೃತಿಗಳಲ್ಲೂ ನೀವು ಗಮನಿಸಿರ್ಬೋದು, ಅವರು ಕೊಡುವಂಥ ಸುದೀರ್ಘವಾದಂಥ ದಾಖಲೆಗಳು, ಅವರ ಕಾಲದಲ್ಲೇ ನಡೀತಾ ಇದ್ದಂಥ ಕಲ್ಪನೆಯನ್ನು ಮೀರಿರುವಂಥ, ಭಾಷೆಯನ್ನು ಮೀರಿರುವಂಥ ಹಿಂಸೆ ಏನಿತ್ತು ಅದನ್ನು ಅವ್ರು ಯಾಕೆ ಹಾಗೆ ದಾಖಲೆ ಮಾಡ್ತಾರೆ ಅಂದರೆ, ಒಂದು ಈ ದಲಿತ ವ್ಯಕ್ತಿತ್ವ ಅನ್ನೋದು ನಮಗೆ ಕೊಟ್ಟಿರುವ ಎಚ್ಚರ ಏನೆಂದರೆ, ಯಾವ ನಾಗರಿಕತೆಯು ಮಾಡದೇ ಇರುವಂಥ ಇಂಥ ಅಮಾನುಷ ಕೆಲಸ ಆಗಿದೆ ಅನ್ನೋದರ ಸಂಕೇತವಾಗಿ ದಲಿತ ಇದ್ದರೆ, ಅಂಬೇಡ್ಕರ್ ಅದಕ್ಕೆ ಇನ್ನೊಂದು ಆಯಾಮವನ್ನು ಏನು ಜೋಡಿಸ್ತಾರೆ ಅಂದರೆ, ಆ ಎಚ್ಚರ ಕೊಡೋದ್ರ ಮೂಲಕ ಈ ದಲಿತ ರಾಜಕೀಯ ವ್ಯಕ್ತಿತ್ವ ಇನ್ನೊಂದು ಕೆಲಸವನ್ನು ಏನು ಮಾಡುತ್ತಂದರೆ, ಅದು ಪ್ರತಿರೋಧದ ಸಾಧ್ಯತೆಗಳನ್ನು ನಮಗೆ ತೋರಿಸುತ್ತೆ ತನ್ನದೇ ರೀತಿಯಲ್ಲಿ ಅನ್ನೋದನ್ನು ಅಂಬೇಡ್ಕರ್ ಅವರು ತಮ್ಮ ಇಡೀ ವೈಚಾರಿಕ ಬರಹದಲ್ಲಿ ಅದನ್ನು ಅವರು ಸಾಧಿಸಿ ತೋರಿಸಿದರು. ಮುಂದೆ ಸಾಧ್ಯ ಆದರೆ ಸಮಯ ಇದ್ದರೆ ನಾನು ಹೇಳ್ತೇನೆ. ಬೇರೆಯ ಯುರೋಪ್ನ, ಅಮೇರಿಕದ ಬೇರೆ ಕಡೆಯ ಸಮಾಜಗಳಲ್ಲಿದ್ದಂಥ ಸಬಾಲ್ಟರ್ನ್ ಅಂತ ಏನು ನಾವು ಕರಿತೀವೋ, ದಮನೀತ, ಅಂತಿಮ ವ್ಯಕ್ತಿ ಅಂತ ಏನು ಹೇಳ್ತೀವೋ, ಆ ಒಂದು ವ್ಯಕ್ತಿತ್ವಕ್ಕೂ ನಮ್ಮ ದಲಿತ ವ್ಯಕ್ತಿತ್ವಕ್ಕೂ, ನಮ್ಮ ಸಮಾಜದಲ್ಲಿರೋ ದಲಿತ ವ್ಯಕ್ತಿತ್ವಕ್ಕೂ ಸಂಬಂಧಗಳಿಲ್ಲ, ಹೋಲಿಕೆ ಯಾಕೆ ಆಗಲ್ಲ ಅನ್ನೋದನ್ನು ಭಾಳ ನಿರ್ದಿಷ್ಟವಾಗಿ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದ್ದು ಅಷ್ಟೇ ಮುಖ್ಯವಾಗಿದೆ. ಯಾಕೆ ನಾವು ಈ ಸಬಾಲ್ಟರ್ನನ್ನು ಇಷ್ಟು ಭಿನ್ನವಾಗಿ ನಾವು ಕಲ್ಪಿಸ್ಕೋಬೇಕಾಗಿದೆ? ಇವತ್ತು ಬಹಳ ಪ್ರಸಿದ್ಧವಾಗಿರುವಂಥ ಆಂಟೋನಿಯೋ ಗ್ರಾಮ್ಶಿಯ ಒಂದು ತಿಳುವಳಿಕೆ ಏನಿದೆ ಸಬಾಲ್ಟರ್ನ್ ಅನ್ನುವಂಥದ್ದು, ಅದಕ್ಕಿಂತ ಅತ್ಯಂತ ಭಿನ್ನವಾದ ಒಂದು ವೈಚಾರಿಕ ಆಕೃತಿಯನ್ನು ಅಂಬೇಡ್ಕರ್ ಕಟ್ಟಿಕೊಡೋದಕ್ಕೆ ಏನು ಕಾರಣಗಳಿದ್ದವು, ಯಾಕೆ ಇದು ಮಾಡಬೇಕಾಯಿತು ಅನ್ನೋದನ್ನು ನಾವಿವತ್ತು ಚಿಂತನೆ ಮಾಡೋದು ಮುಖ್ಯ ಆಗಿದೆ. ಅಂಬೇಡ್ಕರ್ ಮೊದಲಿಂದ ಗುರುತಿಸಿದ ಹಾಗೆ ಈ ದಲಿತ ಅನ್ನುವಂಥ ಒಂದು ಆ ಸ್ಥಿತಿಗೆ ನೂಕುವುದಕ್ಕೆ, ಮನುಷ್ಯರನ್ನ, ಸಮುದಾಯಗಳನ್ನೇ ನೂಕುವುದಕ್ಕೆ ಕೇವಲ ಆರ್ಥಿಕವಾದಂಥ ಕಾರಣಗಳು ಸಮರ್ಪಕವಾಗಿ ನಮಗೆ ವಿವರಣೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವು ಮುಖ್ಯ ಹೌದು, ಆದರೆ ಅದು ಮಾತ್ರ ಅಲ್ಲ. ಸಾಮಾಜಿಕ ರಚನೆಗಳು ಕಾರಣ ಆಗಿರ್ಬೋದು, ಅವು ಮಾತ್ರ ಅಲ್ಲ. ಅವುಗಳನ್ನು ಮೀರಿರೋ ಹಾಗೆ ಕೆಲವು ಶಕ್ತಿಗಳು ಅವು ಕೆಲಸ ಮಾಡ್ತಾ ಇವೆ. ಇದನ್ನು ಅರ್ಥ ಮಾಡ್ಕೊಳ್ಳೋವಾಗ ಮಾತ್ರ ನಾವು ಗ್ರಾಮ್ಶಿಯನ್ನು ಬಹುಶಃ ಅವರ ಪ್ರಯೋಜನವನ್ನು ಇಲ್ಲಿ ಪಡೆದುಕೋಬೋದು. ಆ ಹೆಜಿಮನಿ ಅಂತ ಏನನ್ನು ಗ್ರಾಮ್ಶಿ ಹೇಳ್ತಾರಲ್ಲ, ಅಂದರೆ ಆಧುನಿಕ ಸಮಾಜಗಳಲ್ಲಿ ಅವ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಶೋಷಣೆ ಅಥವಾ ಅವನ ಮೇಲಿರುವ ದಬ್ಬಾಳಿಕೆ ಅನ್ನೋದು ಕೇವಲ ಆರ್ಥಿಕ ಬಲದಿಂದ, ದೈಹಿಕ ಬಲದಿಂದ, ಸೈನಿಕ ಬಲದಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸಮಾಜಗಳಲ್ಲಿ ಅಂಥ ಅಧಿಕಾರ, ಅಂಥ ಪವರ್ ಆಳುವ ವರ್ಗಗಳಿಗೆ ಹೇಗೆ ಬರುತ್ತೆ ಅಂತಂದರೆ, ಅವು ಯಾಜಮಾನ್ಯವನ್ನು, ಹೆಜಿಮನಿಯನ್ನು ಅವು ಸ್ಥಾಪನೆ ಮಾಡ್ತವೆ. ಈ ಹೆಜಿಮನಿ ಅನ್ನೋದು ಯಾಕೆ ನಾನಿಲ್ಲಿ ಬಳಸ್ತಾ ಇದ್ದೇನೆ ಅಂದರೆ, ನನ್ನ ಈ ಪ್ರಬಂಧದ ವಿಷಯ ಕೂಡ ಆಗಿರುವಂಥದ್ದು ಅಧಿಕಾರ ಮತ್ತು ಸಂಸ್ಕೃತಿಗೆ ಇರುವಂಥ ಸಂಬಂಧ. ನಾವು ಸಾಂಸ್ಕೃತಿಕ ಪ್ರತಿರೋಧವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರ ಮೊದಲ ಹೆಜ್ಜೆ ಏನು ಅಂತಂದರೆ, ಈ ನಾವು ನೋಡ್ತಾ ಇರುವ ಮತ್ತು ಆಧುನಿಕ ಕಾಲದ ಎಲ್ಲ ಸಮಾಜಗಳಲ್ಲಿ ಈ ಅಧಿಕಾರ ಅನ್ನೋದು ಯಾವುದು ಶೋಷಣೆಯ ಒಂದು ವೆಪನ್ ಆಗುತ್ತೋ, ಆಯುಧವಾಗುತ್ತೋ, ಅದು ಮೂಲತಃ ಸಾಂಸ್ಕೃತಿಕ ಸ್ವರೂಪದ್ದಾಗಿದೆ ಅನ್ನೋದನ್ನು. ಆ ಸಾಂಸ್ಕೃತಿಕ ಅನ್ನೋದು ನಾನು ವಿಶಾಲವಾಗಿ ಬಳಸ್ತಾ ಇದ್ದೇನೆ. ಅದರಲ್ಲಿ ಧರ್ಮ ಬರುತ್ತೆ, ಅದರಲ್ಲಿ ಸಿದ್ಧಾಂತ ಬರುತ್ತೆ, ಅದರಲ್ಲಿ ಜೀವನದ ದಿನನಿತ್ಯದ ಪದ್ಧತಿಗಳು ಬರ್ತವೆ, ನಂಬಿಕೆಗಳು ಬರ್ತವೆ. ಇವೆಲ್ಲವನ್ನು ಬಳಸಿಕೊಂಡು ಅದರ ಮೂಲಕ ಒಂದು ಹೆಜಿಮನಿಯನ್ನು ಅದು ಕಟ್ಟಿಕೊಡುತ್ತೆ ಆಳುವ ವರ್ಗ. ಇದು ಪ್ರಾಯಶಃ ಅಂಬೇಡ್ಕರ್ ನಮಗೆ ಹೇಳೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಇದು ಹೇಗೆ ಸಾಧ್ಯ ಆಯಿತು? ಈ ರೀತಿಯ ಒಂದು ಅಮಾನುಷ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋಕ್ಕೆ ಏನು, ಯಾವ ಕ್ಷಮತೆ ಬಂತು, ಯಾವ ಸಾಮರ್ಥ್ಯ ಇಲ್ಲಿಗೆ ಬಂತು ಅಂತಂದರೆ, ನಾನು ಅದನ್ನು ಈ ಹೆಜಿಮನಿ ಅಂತ ಹೇಳ್ತೀನಿ. ಧರ್ಮವನ್ನು, ಶಾಸ್ತ್ರವನ್ನು, ಸಿದ್ಧಾಂತವನ್ನು
ಕಟ್ಟಳೆಗಳನ್ನು, ಸಾಮಾಜಿಕ ನಡವಳಿಕೆಗಳನ್ನು ಇವೆಲ್ಲವನ್ನೂ ಸೇರಿಸಿ ಹೆಣೆದಿರುವಂಥ ಒಂದು ಆ ಯಜಮಾನ್ಯನೇ ಈ ರೀತಿಯ ಪರಿಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಅದನ್ನೇ ಅವರು ಪದೇ ಪದೇ ಅವರ ಅತ್ಯಂತ ರ್ಯಾಡಿಕಲ್ ಆದಂಥ, ಕ್ರಾಂತಿಕಾರಿಯಾದಂಥ ಕೃತಿ ಎನಹೈಲೇಷನ್ ಆಫ್ ಕಾಸ್ಟಲ್ಲಿ ಮತ್ತೆ ಮತ್ತೆ ನಮ್ಮನ್ನು ಅವರು, ನನಗೆ ಒಂದೊಂದು ಸಾರಿ ಅದನ್ನು ಓದೋವಾಗ ಅನಿಸುತ್ತೆ, ಒಂದು ನಾವು ಅಂತಿಮ ಬಾರ್ಡರ್ ಅಂತೀವಲ್ಲ ಅಲ್ಲಿಗೆ ತಂದು ನಮ್ಮನ್ನು ನಿಲ್ಲಿಸ್ತಾರೆ. ಇನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ? ಯಾಕೆ ಶಾಸ್ತ್ರಗಳನ್ನೇ ಸವರ್ಣೀಯ ಹಿಂದೂಗಳು ಧರ್ಮ ಅಂತ ಅಂದ್ಕೊಳ್ತಾರೆ? ಯಾಕೆ ಇಷ್ಟು ಅತಾರ್ಕಿಕತೆ ಅನ್ನೋದು ಬೆಳೆಯುತ್ತೆ? ಯಾಕೆ ಬುದ್ಧನಿಂದ ಶುರು ಆದಂಥ ಒಂದು ನಾಗರಿಕತೆಯಲ್ಲಿ ತರ್ಕ, ರೀಸನ್, ವಿವೇಕ ಅನ್ನೋದನ್ನೇ ಸರ್ವನಾಶವಾಗಿ ಹೋಗುತ್ತೆ? ಇಂಥ ಎಲ್ಲ ಈ ಕೊನೆಯ ಪ್ರಶ್ನೆಗಳನ್ನು ಅವರು ಕೇಳೋದ್ರ ಹಿಂದೆ ಈ ಕಾರಣ ಇದೆ. ಎಲ್ಲಿ ಯಜಮಾನ್ಯ ಇರುತ್ತೋ, ನಾನು ಹೇಳಿದ್ನಲ್ಲ, ಇವೆಲ್ಲ ಸೇರಿಕೊಂಡು ಒಂದು ರೀತಿಯ ವರ್ಲ್ಡ್ ವ್ಯೂ ಮತ್ತು ಒಂದು ರೀತಿಯ ಸಮಾಜದ ದೃಷ್ಟಿ ಹುಟ್ಕೊಂಡಾಗ ಏನಾಗುತ್ತೆ ಅಂದರೆ, ಇವೆಲ್ಲವೂ ನ್ಯಾಚುರಲೈಸ್ ಆಗಿಬಿಡ್ತವೆ. ನ್ಯಾಚುರಲೈಸ್ ಅಂದರೆ ಇದು ಸಹಜ, ಇದರಲ್ಲಿ ಬದಲಾವಣೆ ಸಾಧ್ಯ ಇಲ್ಲ, ಇದರಲ್ಲಿ ನಾವೇನು ಪ್ರಶ್ನೆ ಕೇಳೋಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಈ ಯಾಜಮಾನ್ಯ ನಿರ್ಮಾಣ ಮಾಡಿಬಿಡುತ್ತೆ. ಅದು ಶೋಷಕರ ಮೇಲೂ ಪ್ರಭಾವ ಬೀರುತ್ತೆ, ಶೋಷಿತರಾದವ್ರ ಮೇಲೂ ಪ್ರಭಾವ ಬೀರುತ್ತೆ. ಹೀಗಾಗಿ ಅದು ಒಂದು ಸನಾತನವಾಗಿ ನಿರಂತರವಾಗಿ ಆ ರೀತಿಯ ಒಂದು ಶ್ರೇಣಿ ಅನ್ನೋದು, ಹೈರಾರ್ಕಿ ಅನ್ನೋದು ಉಳಿದುಕೊಂಡು ಬಿಡುತ್ತೆ. ಅವರು ಪ್ರಸ್ತಾಪ ಮಾಡೋ ಹಾಗೆ ಹೀಗೆಲ್ಲ ಆದಾಗ ಒಂದು ಉದಾಹರಣೆ ಕೊಡ್ತಾರೆ, ನೆನಪು ಮಾಡ್ಕೊಳ್ಳಿ. ಕೂಲಿ ಕೊಡುವಾಗ ಕಾಳುಗಳನ್ನು ದಲಿತ ಕೂಲಿಗಳಿಗೆ, ಕೆಲಸ ಮಾಡೋರಿಗೆ ಕೊಡಬೇಕಾಗ್ತಾಯಿತ್ತು. ಅದರಲ್ಲಿ ಎಂಥದನ್ನು ಕೊಡ್ತಾ ಇದ್ದಾರೆ ಅಂದರೆ, ಅನುವಾದದಲ್ಲಿ ಅದನ್ನು ಸರಿಯಾಗಿ ಹೇಳಿದ್ದಾರೆ, ಪೈಖಾನೆ ಅಂದರೆ ಸಂಡಾಸ ಅಂತ ಹೇಳ್ತೀವಲ್ಲ, ಅದು ಮಲ. ಅವ್ರು ಯಾವುದ್ರಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ಆ ಎತ್ತುಗಳು ಆ ಕಾಳು ಬಿಡಿಸೋಕ್ಕೆ ತುಳಿಯುವಾಗ ಅವು ಏನು ಸಗಣಿ ಹಾಕ್ತಾಯಿದ್ವೋ ಅದರೊಳಗೆ ಪಚನ ಆಗದೇ ಇರೋ ಕಾಳುಗಳನ್ನು ತಗೊಂಡು ದಲಿತ ಕೂಲಿಗಳಿಗೆ ಕೊಡ್ತಾ ಇದ್ರಲ್ಲ, ಅದು ನಾವು ಅದನ್ನು ಇಲ್ಲಿ ಗ್ರಹಿಸ್ಕೊಂಡಾಗ ಇದೆಲ್ಲವೂ ಒಪ್ಪಿಗೆ ಯಾಕಾಗುತ್ತೆ? ಗ್ರಾಮ್ಶೆ ಹೇಳೋ ಹಾಗೆ ಈ ಆಳ್ವಿಕೆ ಮಾಡುವಂಥವು ಪ್ರತಿರೋಧವನ್ನು ಹೇಗೆ ನಿಲ್ಲಿಸ್ತವೆ ಅಂತಂದರೆ, ಬಲವಂತದ ಮೂಲಕ ಅಲ್ಲ, ಇದು ಒಪ್ಪಿಗೆ ಆಗುವ ಸ್ಥಿತಿಯನ್ನು, ಮ್ಯಾನುಫ್ಯಾಕ್ಚರಿಂಗ್ ಅವರ್ ಕನ್ಸೆಂಟ್ ಅಂತಾರಲ್ಲ, ಆ ರೀತಿಯ ಒಪ್ಪಿಗೆಯನ್ನೇ ಈ ಸಮಾಜದಲ್ಲಿ ಅವು ಸೃಷ್ಟಿ ಮಾಡಿಬಿಡ್ತವೆ. ಇದನ್ನು ಮುಂದುವರಿಸ್ಕೊಂಡು ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ನಾವು ನೋಡೋದೇನು, ಈಗ ದಲಿತನ ಮೇಲಾಗುವ ಹಿಂಸೆ ಯಾಕೆ ಇಷ್ಟು ಕಲ್ಪನೆಯನ್ನು ಮೀರಿ ಹೋಗುತ್ತೆ ಅನ್ನೋದಕ್ಕೆ ಕಾರಣ ಏನಂದರೆ, ಅದು ಅವನು ಮಾಡಿರೋ ಕೆಲಸದಿಂದ ಅವನ ಮೇಲೆ ಹಿಂಸೆ ಆಗಲ್ಲ, ಅವನ ಹುಟ್ಟಿನಿಂದ ಆಗುತ್ತೆ ಅಂತ. ನಾವು ಅರ್ಥ ಏನು ಮಾಡ್ಕೋಬೋದು ಅಂದರೆ, ಒಬ್ಬ ವ್ಯಕ್ತಿ ಏನಾದರೂ ಮಾಡಿದರೆ ಅವನ ಮೇಲೆ ನೀವು ಹಿಂಸೆಯನ್ನು ತೋರಿಸ್ಬೋದು. ಇಲ್ಲಿಯ ಸ್ಥಿತಿ ಏನು ಅಂತಂದರೆ, ದಲಿತನ ಸ್ಥಿತಿ, ಅವನು ಮಾಡಿರುವುದರ ಯಾವುದೋ ಕ್ರಿಯೆಗೋಸ್ಕರ ಅವನನ್ನು ಈ ಅಮಾನುಷವಾಗಿ ಹಿಂಸೆಯನ್ನು ಅವನ ಮೇಲೆ ಹಾಕಲ್ಲ, ಅವನು ಹುಟ್ಟಿದ್ರಿಂದನೇ ಅಂತಂದರೆ ಇಲ್ಲಿ ವ್ಯಕ್ತಿ ಅನ್ನೋನೇ ಲುಪ್ತವಾಗಿ ಬಿಡ್ತಾನೆ. ಅಲ್ಲಿ ಉಳ್ಕೊಳ್ಳೋದೇನು ಅಂತಂದರೆ ಈ ದಲಿತ ಸಬಾಲ್ಟರ್ನ್ ಅನ್ನೋವಂಥವನು. ಅದು ಎಂಥದ್ದು ಇಲ್ಲಿಯ ಸ್ಥಿತಿನಲ್ಲಿ ಅಂದರೆ, ಅವನು ಹುಟ್ಟಿದ್ರಿಂದಲೇ ಅವನು ಅದನ್ನೆಲ್ಲವನ್ನು ಅನುಭವಿಸಬೇಕು, ಹುಟ್ಟಿದ್ರಿಂದಲೇ ಅವನಿಗೆ ಕಳಂಕ ಇದೆ, ಹುಟ್ಟಿದ್ರಿಂದಲೇ ಅವನು ನಾವು ನಾಶ ಮಾಡಬೇಕಾಗಿರೋ ವ್ಯಕ್ತಿತ್ವ ಅನ್ನೋದು ಸಹಜವಾಗಿ ಬಿಡುತ್ತೆ, ನ್ಯಾಚುರಲೈಸ್ ಆಗಿಬಿಡುತ್ತೆ, ಒಪ್ಪಿಕೊಂಡು ಬಿಡ್ತೀವಿ ಅದನ್ನು ಸವರ್ಣೀಯರು ಧರ್ಮ ಅಂತ ನಂಬ್ಕೊಂಡಿದ್ದಾರೆ ಅಂತ ಅಂಬೇಡ್ಕರ್ ಈ ದೃಷ್ಟಿಯಲ್ಲಿನೇ ಹೇಳ್ತಾರೆ. ನಾವು ಇದನ್ನು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಅಂಬೇಡ್ಕರ್ ವಾದದ ಎಳೆಯನ್ನು ತೊಗೊಂಡು ಹೋಗಿ ನೋಡೋದಾದರೆ, ಸವರ್ಣೀಯನಿಗೂ ಹಾಗೆ ಆಗ್ತಾಯಿದೆ. ಅವನು ಆ ದಲಿತರ ಶೋಷಣೆ ಮಾಡೋದು ಯಾಕೆ ಮಾಡ್ತಿದ್ದಾನೆ ಅಂತಂದರೆ, ವೈಯಕ್ತಿಕ ಕಾರಣ ಇಲ್ಲ ಅವನಿಗೆ, ಅವನಿಗೂ ಒಂದು ಸಮುದಾಯದ ಭಾಗವಾಗಿಯೇ ಅವನು ಯೋಚನೆ ಮಾಡ್ತಿದ್ದಾನೆ. ಅವನ ವ್ಯಕ್ತಿತ್ವವು ಲುಪ್ತವಾಗಿ ಹೋಗ್ಬಿಟ್ಟಿದೆ, ನಾಶವಾಗಿ ಹೋಗ್ಬಿಟ್ಟಿದೆ. ಆ ಸವರ್ಣೀಯನಿಗೂ ಏನಂದರೆ, ನಾನು ಯಾಕೆ ಹೀಗೆ ಮಾಡ್ತೀನಿ ಅನ್ನೋ ಪ್ರಶ್ನೆಯನ್ನು ಕೇಳಲ್ಲ ಅವನು. ಯಾಕಂದರೆ ಅವನು ಆ ತನ್ನ ಸಮುದಾಯದ ಯಾಜಮಾನ್ಯವನ್ನೇ ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಸಹಜ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾನೆ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಿದ್ದರೆ ಇದರ ಪ್ರತಿರೋಧ ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ಪ್ರಯೋಗಗಳನ್ನು ಅಂಬೇಡ್ಕರ್ ಮಾಡಿದರು. ನಾನು ಅವರ ಒಟ್ಟು ಕರಿಯರ್, ಒಟ್ಟು ಜೀವನವನ್ನು ಪ್ರತಿರೋಧದ ಸಾಧ್ಯತೆಗಳ ಪ್ರಯೋಗಗಳ ಸರಣಿ ಅಂತ ನಾನು ನೋಡಿದ್ದೇನೆ. ಪ್ರತಿರೋಧ ಹೇಗೆ ಸಾಧ್ಯ ಅನ್ನೋದರ ಒಂದು ಸರಣಿಯನ್ನೇ ನಾವು ಅಲ್ಲಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಪರಿಚಿತವಾಗಿರೋದನ್ನು ಹೇಳೋದಾದರೆ,
ಈ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರ ಒಂದು ರೀತಿಯ ಆ, ಆ, ಸ್ಥಳೀಯ ಆಡಳಿತವನ್ನು ಕೊಡೋಕ್ಕೆ ಸಾಧ್ಯವ ಅನ್ನೋವಂಥ ಚರ್ಚೆಗಳು ಶುರು ಮಾಡಿದಾಗ ಅಂಬೇಡ್ಕರ್ ಅವರ ಬಹುದೊಡ್ಡ ಪ್ರವೇಶ ಅಲ್ಲಿ ಆಗುತ್ತೆ. ಅಲ್ಲಿ ಮೊದಲ ಪ್ರತಿರೋಧದ ಒಂದು ಪ್ರಶ್ನೆ ಅಥವಾ ಒಂದು ಸಾಧ್ಯತೆ ಅವರು ಏನು ಎತ್ತಾರೆ ಅಂದರೆ ಪ್ರತಿನಿಧೀಕರಣ. ನೀವು ತರೋ ರಾಜಕೀಯ ವ್ಯವಸ್ಥೆಯಲ್ಲಿ ದಲಿತರಿಗೆ ಕೊಡೋ ಪ್ರತಿನಿಧೀಕರಣವೇ ಒಂದು ನಮ್ಮ ಕೈಯಲ್ಲಿ ಅದು ಒಂದು ಆಯುಧ ಆಗಕ್ಕೆ ಸಾಧ್ಯ ಇದೆ. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಈ ಯಾಜಮಾನ್ಯವನ್ನು ಒಡಿಬೇಕು ಅನ್ನೋದಾದರೆ ನೀವೇನಾದರೂ ಒಂದು ಆಡಳಿತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಥರದ್ದಾದರೆ ಅಲ್ಲಿ ಪ್ರತಿನಿಧೀಕರಣ ಅನ್ನೋದು ಭಾಳ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ಅದರೊಳಗೆ ಅವರ ಬ್ರಿಲಿಯಂಟ್ ಆದಂಥ ಅದ್ಭುತವಾದಂಥ ಒಂದು ಕೊಡುಗೆ ಏನಂದರೆ ನೀವು ದಲಿತ ಸಮುದಾಯಕ್ಕೆ ಅವರ ಸಂಖ್ಯೆಯ ಆಧಾರದ ಮೇಲೆ ರೆಪ್ರೆಸೆಂಟೇಷನನ್ನು ಕೊಡಬಾರದು ಅಂತ ಅಂಬೇಡ್ಕರ್ ಅವರ ಆರ್ಗ್ಯುಮೆಂಟ್. ಅವ್ರೇನು ಹೇಳ್ತಾರೆ ಅಂದರೆ ಅವನ ವಿಶಿಷ್ಟ ಸ್ಥಿತಿಗೋಸ್ಕರ ನೀವು ಅವನಿಗೆ ಹೆಚ್ಚಿನದಾದಂಥ ಪ್ರತಿನಿಧೀಕರಣ ಕೊಡಬೇಕೇ ಹೊರತು ಸಂಖ್ಯೆಯ ಮೇಲೆಲ್ಲ ಅಂತ. ಯಾಕೆ ಇದು ಬ್ರಿಲಿಯಂಟ್ ಅಂತಂದರೆ ಯಾಕೆ ಪ್ರತಿರೋಧ ಆಗಲಿಲ್ಲ ಅನ್ನೋದಕ್ಕೊಂದು ಉತ್ತರ, ದಲಿತ ಸಮುದಾಯಗಳು ಚದುರಿ ಹೋಗಿವೆ. ಎಲ್ಲ ಇಡೀ ಭಾರತದಲ್ಲಿ ಚದುರಿ ಹೋಗಿ ನೂರಾರು ಜಾತಿಗಳಲ್ಲಿ ಹಂಚಿ ಹೋಗಿರೋದ್ರಿಂದ ಒಂದು ಸಾಂಘಿಕವಾದಂಥ ಕಲೆಕ್ಟಿವ್ ಆದಂಥ ಒಂದು ಪ್ರತಿರೋಧ ಸಾಧ್ಯ ಆಗಲ್ಲ. ಮತ್ತು ಆ ಸಂಖ್ಯೆ ಯಾವಾಗಲೂ ಕಡಿಮೆನೇ ಇರುತ್ತೆ. ಒಂದು ಹಳ್ಳಿನಲ್ಲಿ ನೀವು ಒಂದು ಪ್ರಾಂತದಲ್ಲಿ ನೋಡೋದಾದರೆ ಅವ್ರು ಯಾವಾಗಲೂ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಬ್ರಿಟಿಷ್ ವರದಿಗಳನ್ನು ತಯಾರು ಮಾಡೋರಿಗೆ ದೊಡ್ಡ ವಾದ ಏನು ಹೇಳ್ತಾರೆ ಅಂತಂದರೆ, ನಾನು ಹೇಳ್ತಾ ಇರೋದು ಅವನು ಒಬ್ಬ ಎಕ್ಸೆಪ್ಷನಲ್ ಪರ್ಸನ್. ದಲಿತ ಅನ್ನೋವಂಥವನು ಎಕ್ಸೆಪ್ಷನಲ್ ಪರ್ಸನ್ ಅವನು. ಯಾಕೆಂದರೆ ಅವನ ಮೇಲೆ ಎಕ್ಸೆಪ್ಷನಲ್ ಹಿಂಸೆ ಆಗಿರೋದ್ರಿಂದ ಅವನು ಎಕ್ಸೆಪ್ಷನಲ್ ಪರ್ಸನ್ ಆಗಿರ್ತಾನೆ. ಅದಕ್ಕೆ ನೀವು ಅವನಿಗೆ ಕೊಡಬೇಕಾಗಿರೋ ರೆಪ್ರೆಸೆಂಟೇಷನ್ನ ಜಾಸ್ತಿ ಮಾಡಿ ಅನ್ನೋದು ಮೊದಲ ಹೆಜ್ಜೆ ಆಗುತ್ತೆ. ಎರಡನೇ ಹೆಜ್ಜೆ ಏನಾಗುತ್ತೆ ಅಂತಂದರೆ, ಈ ಯಾಜಮಾನ್ಯದ ಕೆಳಗಿರುವಂಥ ಯಾವ ಸವರ್ಣೀಯ ಹಿಂದೂ ಅಧಿಕಾರಿಯಾಗಲಿ ಅಥವಾ ಆಡಳಿತಗಾರನಾಗಲಿ ದಲಿತನ ಪರವಾಗಿ ಮಾಡುವ ಸ್ಥಿತಿ ಇಲ್ಲವೇ ಇಲ್ಲ ಅಂತ ಬಹಳ ಖಚಿತವಾಗಿದ್ದಾರೆ ಅಂಬೇಡ್ಕರ್ ಈ ವಿಷಯದ ಬಗ್ಗೆ. ಸಾಧ್ಯವೇ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಮತ್ತೆ ಈ ಪ್ರತಿನಿಧೀಕರಣದ ಪ್ರಶ್ನೆ ಒಂದು ಹೆಜ್ಜೆ ಮುಂದೆ ತಗೊಂಡೋಗಿ ಸೆಪರೇಟ್ ಇಲೆಕ್ಟೊರೇಟ್ಗಳನ್ನು ಕೊಡಿ ನಮಗೆ. ಯಾಕೆ ಮೊದಲು ನೆನ್ಪಿಟ್ಕೋಬೇಕು, ಅಂಬೇಡ್ಕರ್ ಶುರುವಾತಿನಲ್ಲಿ ಸೆಪರೇಟ್ ಇಲೆಕ್ಟೊರೇಟ್ ಪರವಾಗಿ ಆಗಿರಲಿಲ್ಲ. ಅವರು ಇಲ್ಲ, ಎಲ್ಲರೂ ಸೇರಿ ಮಾಡುವ ಮತದಾನದೊಳಗೇ ಇವರು ಕೂಡ ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಅಂತ ಅದನ್ನು ಬದಲಾಯಿಸಿಬಿಟ್ಟು ಸೆಪರೇಟ್ ಇಲೆಕ್ಟೊರೇಟ್ ಯಾಕೆ ಕೊಡಿ ಅಂದರೆ ಕಾರಣ ಇದನ್ನೇ. ಈ ಯಾಜಮಾನ್ಯ ಹೇಗಿದೆ ಅಂತಂದರೆ, ಅಧಿಕಾರದಲ್ಲಿರೋ ಯಾವ ಸವರ್ಣೀಯನಾದಂಥ ಹಿಂದೂ ಆದಂಥ ಒಬ್ಬ ಅಧಿಕಾರಿ, ಒಬ್ಬ ಆಡಳಿತಗಾರ ಎಂದೂ ಏನನ್ನೂ ದಲಿತನ ಪರವಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ನಾವು ಸೆಪರೇಟ್ ಇಲೆಕ್ಟೊರೇಟ್ಗಳನ್ನು ಕೇಳಬೇಕು ಅನ್ನೋದು ಬರುತ್ತೆ. ಅದಕ್ಕಿಂತಲೂ ಮುಂದೆ ಹೆಜ್ಜೆ ಹೋದ್ಮೇಲೆ ಆ ಪ್ರಯೋಗಗಳನ್ನು ನೋಡಿದ ಮೇಲೆ ಇದು ಆಗಲ್ಲ ಅಂತ ಹೇಳಿದಾಗ ಅವರು ಸಂವಿಧಾನವನ್ನೇ ರಚಿಸ್ತಾರೆ. ಬಹುಶಃ ಸಂವಿಧಾನದ ಬಗ್ಗೆ ಅನೇಕ ಮಾತುಗಳನ್ನು ಹೇಳ್ತೀವಿ. ನನಗನ್ಸೋದು ಸಂವಿಧಾನ ಅನ್ನೋದು ನಾನು ಹೇಳ್ತಾ ಇರುವಂಥ ನನ್ನ ವಿಷಯ ಆಗಿರುವಂಥ ಸಾಂಸ್ಕೃತಿಕ ರಾಜಕೀಯ ಪ್ರತಿರೋಧದ ಒಂದು ಮಹಾ ಹೊತ್ತಿಗೆಯಾಗಿ ನಾವು ಅದನ್ನು ನೋಡಬೇಕು. ಅದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಪೊಲಿಟಿಕಲ್ ಡಾಕ್ಯುಮೆಂಟ್ ಮಾತ್ರ ಅಲ್ಲ. ಅದು ಆ ಕಾನ್ಸ್ಟಿಟ್ಯೂಷನ್ ಏನಂತಂದರೆ ಇಂಥ ಸ್ಥಿತಿಯ ವಿರುದ್ಧ ಸಮಗ್ರವಾದಂಥ ಪ್ರತಿರೋಧ ಮಾಡೋಕ್ಕೆ ಇರಬೇಕಾದಂಥ ಒಂದು ಮಾರ್ಗದರ್ಶಿ ಗ್ರಂಥವಾಗಿ ಅವರು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡ್ತಾರೆ. ಅದರಲ್ಲಿಯೂ ತೊಂದರೆಗಳು, ಅದರ ಅನುಷ್ಠಾನದ ಬಗ್ಗೆನೇ ಅನುಮಾನಗಳು, ಅದು ಎಲ್ಲಿವರೆಗೂ ಹೋಗುತ್ತೆ ನಿಮ್ಗೆ ಗೊತ್ತು. ಅದನ್ನು ಅವರು ಅಸೆಂಬ್ಲಿಗೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅರ್ಪಿಸಿದಾಗ ಅವರು ಹೇಗೆ ಅಸಮಾನತೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನೋ ದುರಂತದ ಮಾತುಗಳನ್ನೇನು ಆರಂಭ ಮಾಡ್ತಾರೆ ಭಾಷಣವನ್ನು. ಅದೆಲ್ಲ ಇದ್ದಿದ್ದರಿಂದ ಇನ್ನು ಉಳಿದದ್ದು ಒಂದು ಅಂದರೆ ಧರ್ಮ. ಒಂದು ಡೆಮಾಕ್ರೆಟಿಕ್ ಆದಂಥ ಧರ್ಮದಿಂದ ನಾವು ಇದನ್ನು ಸಾಧಿಸ್ಬೋದು. ಅದಕ್ಕೆ ನಾನು ಹೇಳಿದೆ, ಅವರ ಇಡೀ ಜೀವನವೇ ಪ್ರತಿರೋಧದ ಸಾಧ್ಯತೆಗಳ ಪ್ರಯೋಗಗಳ ಒಂದು ಸರಣಿಯಾಗಿ ಅವರು ಅದನ್ನು ಮಾಡ್ತಾರೆ. ಅವರಿಗಿದ್ದಂಥ ಬಳುವಳಿ ಯಾವುದು ಹಾಗಿದ್ದರೆ, ನಾನು ಬರೀ ಒಂದೇ ವಾಕ್ಯದಲ್ಲಿ ಹೇಳಿದೆ,
ಜ್ಯೋತಿಬಾ ಫುಲೆ ಅವರಲ್ಲಿ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಂಡಂಥ ಒಂದು ಸಾಂಸ್ಕೃತಿಕ ಪ್ರತಿರೋಧ ಇದೆ. ಅದರ ಹಿಂದೆ ಚಾರಿತ್ರಿಕವಾಗಿ ಬಹುದೊಡ್ಡದಾದಂಥ ಭಕ್ತಿ ಪಂಥಗಳ ಒಂದು ಮಹಾನ್ ಕೊಡುಗೆ ಇದೆ. ಅದನ್ನು ಅಂಬೇಡ್ಕರ್ ಭಾಳ ಸರಿಯಾಗಿಯೇ ಪ್ರಶ್ನೆ ಮಾಡ್ತಾರೆ. ಈ ಸಂತರುಗಳು ಯಾಕೆ ನನಗೆ ಕಿರಿಕಿರಿಯನ್ನು ಕೊಡ್ತಾರೆ ಅಂತಂದರೆ, ಈ ಧರ್ಮ ಸ್ಥಾಪನೆ ಮಾಡಿದವರು ಸಂತರು ಇನ್ನೆಲ್ಲ ಮಾಡಿದ್ದಾರೆ, ಜಾತಿ ವಿರೋಧವನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಅವರು ನಿಮಗೆ ಆಧ್ಯಾತ್ಮಿಕ ಸಮಾನತೆಯನ್ನು ಎರಡೂ ಕೈಯಿಂದ ಕೊಡ್ತಾರೆ ಹೊರತು ನಿಜವಾದ ಸಮಾನತೆಯನ್ನು ಕೊಡೋಕ್ಕೆ ಒಪ್ಕೊಂಡಿಲ್ವಾದ್ರಿಂದ ಅಂತ ಹೇಳ್ತಾರೆ. ಆ ಒಂದು ಅವರು ಆ ಮಾತು ಹೇಳಿದರೂ ಕೂಡ ಒಂದು ದೊಡ್ಡ ಸಾಂಸ್ಕೃತಿಕ ವಿರೋಧ ಬಂದಿರುವಂಥದ್ದು ಈ ಅನುಭಾವಿಕ ಪರಂಪರೆಗಳಲ್ಲಿ ಬಂದಿವೆ. ಕಾರಣ ಇಷ್ಟೇ, ಆ ಅನುಭಾವಿಕ ಪರಂಪರೆಗಳು ನಾವು ತಪ್ಪಾಗಿ ಹೇಳೋ ಹಾಗೆ ಗುರುಗಳಿಂದ ಸೃಷ್ಟಿಯಾಗಿದ್ದು ಅಲ್ಲ, ಅವು ವರ್ಕಿಂಗ್ ಕ್ಲಾಸ್ನಿಂದ ಸೃಷ್ಟಿಯಾಗಿರುವಂಥದ್ದು. ನಾನು ಸ್ವಂತ ಒಪ್ಕೊಳ್ಳೋದು ಏನಂತಂದರೆ, ವಚನಕಾರರ ನಾಯಕರುಗಳು ಅಂತ ಹೇಳ್ತೀವಿ, ಅವರಿಂದ ವಚನಕಾರ ಚಳುವಳಿ ಸೃಷ್ಟಿಯಾಗಿದ್ದು ಅಲ್ಲ, ಅಲ್ಲಿರುವಂಥ ಕಾಯಕ ಜೀವಿಗಳಿಂದಲೇ ಅದು ಸೃಷ್ಟಿಯಾಗಿದೆ. ಆದ್ದರಿಂದ ಇಂಥ ಒಂದು ಬಳುವಳಿ ಇತ್ತು. ಆದರೆ ಅವರ ಹತ್ತಿರಕ್ಕೆ ಬಹಳ ಹತ್ತಿರ, ಅವ್ರ ಹಿಂದೆಯೇ ಅವ್ರನ್ನ ರೂಪಿಸಿರುವಂಥ ಒಂದು ಬಳುವಳಿ ಯಾವುದು, ಪ್ರತಿರೋಧಕ್ಕೆ ಒಂದು ವೆಪನ್ ಆಗಿರುವಂಥದ್ದು ಯಾವುದು ಅಂತ ನಾವು ನೋಡ್ತಾ ಹೋದರೆ, ಈ ಬ್ರಾಹ್ಮಣ ವಿರೋಧಿ ಒಂದು ಚಿಂತನೆಯನ್ನು ಏನು ಜ್ಯೋತಿಬಾ ಫುಲೆ ಅವರು, ಸಮಯ ಇಲ್ಲೇ ನಾನು ದೀರ್ಘವಾಗಿ ಹೇಳೋಕ್ಕಾಗ್ತಿಲ್ಲ. ಜ್ಯೋತಿಬಾ ಅವರ ಮಾದರಿ ಎಲ್ಲೋ ಒಂದು ಕಡೆಗೆ ಅಂಬೇಡ್ಕರ್ ಮಾದರಿ ಹಿಂದೆ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದೆ. ಬರೀ ಪಟ್ಟಿ ಕೊಟ್ಟು ಹೇಳೋದಾದರೆ, ಮೊದಲು ಒಂದನೆಯದು ಪುರಾಣಗಳನ್ನು ಭಂಗ ಮಾಡಿ ನೋಡುವುದು ಒಂದನೇದು. ಧರ್ಮ ಅಂತ ನಾವು ತಪ್ಪಾಗಿ ಕರೀತಾ ಇರುವಂಥ ಶಾಸ್ತ್ರಗಳನ್ನು ಪ್ರಶ್ನೆ ಮಾಡುವುದು ಎರಡನೆಯದು. ಈ ಪುರಾಣ ಧರ್ಮಗಳ ಮೂಲಕ ಕಟ್ಟಿಕೊಟ್ಟಂಥ ಸಬಾಲ್ಟರ್ನ್ ವ್ಯಕ್ತಿತ್ವಗಳನ್ನು ಒಡೆಯುವುದು ಅದು ನಾಲ್ಕನೆಯದು. ಇವೆಲ್ಲವೂ ಜ್ಯೋತಿಬಾನಲ್ಲಿನೇ ನಾವು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಮುಖ್ಯವಾಗಿರೋದು ಅಂತಂದರೆ, ಜ್ಯೋತಿಬಾ ಅವರು ಈ ಸ್ತ್ರೀತ್ವವನ್ನು ಪ್ರತಿರೋಧದಲ್ಲಿ ಅನುಷ್ಠಾನ ಮಾಡಿರೋ ರೀತಿ ಅದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಅದು ಅಂಬೇಡ್ಕರ್ ಅವರಲ್ಲೂ ಮುಂದುವರಿಯುತ್ತೆ ಅಂತ. ಇದು ಒಂದು ಬಹಳ ದೊಡ್ಡ ವೈಚಾರಿಕ ಪರಂಪರೆಯಲ್ಲಿ ಅವರು ಪ್ರತಿರೋಧದ ಸಾಧ್ಯತೆಗಳನ್ನು ಹುಡುಕ್ತಾರೆ. ಇಷ್ಟೇ ದೊಡ್ಡದು ಅಂತಂದರೆ, ಪಶ್ಚಿಮದಿಂದ ಅಂಬೇಡ್ಕರ್ ಕಲ್ತಿರೋ ಅಂಥದ್ದು ಕೂಡ ನಾವು ಮರಿಬಾರ್ದು. ಈಗಾಗಲೇ ಚಲಂ ಸರ್ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ಬರೀ ಆ ಹೆಸರುಗಳನ್ನೇ ನೋಡಿದರೆ, ಡುಯಿ ಅಂತ ಒಂದು ಹೆಸರು, ಸೆಲಿಗ್ಮನ್ ಅನ್ನೋ ಹೆಸರನ್ನು ನೋಡಿದರೆ ನಾವೇನು ನೋಡ್ತೀವಿ ಅಂದರೆ, ಪಶ್ಚಿಮದ ಜ್ಞಾನ ಪರ್ವ ಅಂತೀವಲ್ಲ, ಎನ್ಲೈಟನ್ಮೆಂಟ್ 17ನೇ ಶತಮಾನದಿಂದ ಆರಂಭವಾಯಿತು. ಅದರ ಒಂದು ಪರಾಕಾಷ್ಠೆ ತಲುಪಿರೋ ವಿದ್ವಾಂಸರೇ ಅಂಬೇಡ್ಕರ್ ಅವರ ಗುರುಗಳಾಗಿದ್ದರು. ಅದಕ್ಕೆ ಅವರು ಕೊನೆಯವರೆಗೂ ಹೇಳಿದ್ದು, ಫ್ರೆಂಚ್ ಕ್ರಾಂತಿಯ ಮೂಲ ತತ್ವ ಆದಂಥ ಪ್ರಜಾಪ್ರಭುತ್ವ, ಅದರ ತತ್ವಗಳು ಅಂತ ಏನು ಹೇಳ್ತೀವೋ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಇವು ಅವರಿಗೆ ಅತ್ಯಂತ ಪ್ರಮುಖವಾಗಿದ್ದವು ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕು. ನನಗೆ ಭಾಳ ಅವ್ರ ಬಗ್ಗೆ ಬೆರಗು ಅನಿಸೋದು ಏನಂತಂದರೆ, ಸ್ಥಳೀಯವಾಗಿರೋದನ್ನು ಪಶ್ಚಿಮದ ಜೊತೆಗೆ ಅತ್ಯಂತ ಪ್ರಯೋಗಶೀಲವಾಗಿ ಬೆರೆಸೋವಂಥ, ಇನೋವೇಟಿವ್ ಆಗಿ ಅದನ್ನು ಬಳಸೋವಂಥದ್ದು ಏನಿದೆ, ಬಹಳ ಅದ್ಭುತವಾಗಿರುವಂಥದ್ದು. ಆ ಕಲೋನಿಯಲ್ ಅಂತ ಕರೆಯೋಕ್ಕೆ ಆಗದೇ ಇರೋ ರೀತಿಯಲ್ಲಿ ಆ ಎನ್ಲೈಟನ್ಮೆಂಟ್ ಟ್ರೆಡಿಷನನ್ನು ಅವರು ಬಳಸ್ಕೊಳ್ತಾರೆ. ಇವುಗಳ ಮೂಲಕ ಅವರು ಇದನ್ನು ಕಟ್ಟಿರುವಂಥ ಒಂದು ಆ ಪ್ರತಿರೋಧದ ಮಾದರಿಗಳನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ನೇರವಾಗಿ ಇಂದಿನ ಸ್ಥಿತಿಗೆ ಅವರು ತೋರಿಸಿದಂಥ ಪ್ರತಿರೋಧದ ಮಾದರಿಗಳು ಹೇಗೆ ನಾವು ಇವತ್ತು ಪುನರ್ರಚಿಸ್ಕೋಬೇಕಾಗಿದೆ ಅನ್ನೋದೇ ನಮ್ಮೆದುರಿಗಿರುವಂಥ ಪ್ರಶ್ನೆ. ಒಂದು ದುರಂತ ಏನು ಅಂತಂದರೆ, ಯಾವ ಒಂದು ಹೆಜಿಮನಿ ಅಂತ ಕರೀತೀನೋ ನಾನು, ಅದು ಎಲ್ಲರಿಗೂ ಒಪ್ಪಿತ ಆಗಿ, ಅನೇಕ ವರ್ಗಗಳಿಗೆ ಒಪ್ಪಿತ ಆಗಿ, ಇದು ಬಿಟ್ಟು ಪರ್ಯಾಯ ಇಲ್ಲ ಅನ್ನೋ ಸ್ಥಿತಿ ತರುವಂಥ ಯಾಜಮಾನ್ಯ ಏನಿದೆ, ಇವತ್ತು ನಮ್ಮೆದುರಿಗೆ ಅತ್ಯಂತ ಕಠೋರವಾಗಿ ನಿಂತಿದೆ. ಅದು ಫ್ಯಾಸಿಸ್ಟ್ ಹಿಂದುತ್ವ ಅನ್ನುವಂಥದ್ದು ನಮ್ಮೆದುರಿಗಿರುವಂಥದ್ದು.
ಆ ಪದಗಳ ಬಗ್ಗೆ ಯಾರೂ ಸಂಕೋಚ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದು ಫ್ಯಾಸಿಸ್ಟ್ ಹಿಂದುತ್ವ ಅನ್ನುವಂಥದ್ದು ನಮ್ಮೆದುರಿಗಿರುವಂಥದ್ದು. ಇದು ಆ ಯಾಜಮಾನ್ಯದ ಅತ್ಯಂತ ಕ್ರೂರವಾದಂಥ ಒಂದು ಹಂತ. ಆ ಹಂತದಲ್ಲಿ ನಾವು ಅದರ ಪ್ರತಿರೋಧವನ್ನು ಅಂಬೇಡ್ಕರ್ ಪಾಠಗಳಿಂದ ಹೇಗೆ ಕಲಿಯೋದು ಅನ್ನೋದನ್ನೇ ನಮ್ಮ ಎದುರಿಗೆ ಇದೆ. ಅದರೊಳಗೆ 3 ಮಾತ್ರ ನನ್ನ ಸಮಯ ಮುಗಿತಾ ಬಂದಿದ್ದರಿಂದ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿ ನಾನು ಮಾತನ್ನು ಮುಗಿಸೋಕ್ಕೆ ಬರ್ತೀನಿ. ಮೊದಲನೇದಾಗಿ ಗ್ರಾಮ್ಶಿ ಕೂಡ ಇದನ್ನು ಹೇಳ್ತಾರೆ. ಅಂದಾಗ ನಾನು ಹೇಳಬೇಕು, ಗ್ರಾಮ್ಶಿ ಮಾತನ್ನು ನಾನು ಪ್ಯಾರಲಾಗಿ ನೋಡಿದ್ದೀನಿ. ಆ ಪರಿಣಾಮ ಪ್ರಭಾವ ಅನ್ನೋದು ಅಂಬೇಡ್ಕರ್ಗಿರೋ ಸಾಧ್ಯತೆಯೇ ಇರಲಿಲ್ಲ. ಬೇರೆ ಅದನ್ನು ನಾವು ಹೇಳ್ತಾನೂ ಇಲ್ಲ, ಅದು ಸುಳ್ಳು ಸರಿಯೂ ಅಲ್ಲ. ಅದು ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ಇವರಿಬ್ಬರ ಹೋಲಿಕೆ ಏನು, ಒಂದು ಮಾತನ್ನು ಭಾಳ ಚೆನ್ನಾಗಿ ಗ್ರಾಮ್ಶಿ ಹೇಳ್ದ. ಅನೇಕ ಬಾರಿ ಸ್ಪಾಂಟೇನಿಯಸ್ ಪ್ರತಿರೋಧ ಬರುತ್ತೆ. ಭಾಳ ಸಹಜ ರೀತಿಯಲ್ಲಿ ಆ ಯಾಜಮಾನ್ಯಕ್ಕೆ ಒಳಗಾಗಿ ಅಮಾನುಷವಾಗಿ ಬದುಕ್ತಾ ಇರುವಂಥವ್ರಿಗೆ ಸಹಜವಾಗಿ ನ್ಯಾಚುರಲ್ಲಾಗಿ ಒಂದು ಪ್ರೊಟೆಸ್ಟ್ ಬರುತ್ತೆ. ಅದು ಮಹತ್ವಪೂರ್ಣವಾಗಿರೋದು. ಆದರೆ ಅದರ ಮೇಲೆ ರಾಜಕೀಯವನ್ನು ಕಟ್ಟೋಕ್ಕೆ ಆಗಲ್ಲ. ಕೇವಲ ಅದರ ಮೇಲೆ ನಾವು ರಾಜಕೀಯವನ್ನು ಕಟ್ಟೋಕ್ಕೆ ಆಗಲ್ಲ. ಯಾಕೆಂದರೆ ಅಂಬೇಡ್ಕರೇ ಹೇಳಿದ ಹಾಗೆ ಇಂಥ ಸಹಜ ಸ್ಪಾಂಟೇನಿಯಸ್ ಆ ಕ್ಷಣದ ಪ್ರತಿರೋಧಗಳನ್ನು ಸಪ್ರೆಸ್ ಮಾಡಿ ಮುಗಿಸಿ ಹಾಕುವಷ್ಟು ಶಕ್ತಿ ಫ್ಯಾಸಿಸ್ಟ್ಗಳಿಗೆ ಇರೋದ್ರಿಂದ ಅದ್ರ ಮೇಲೇ ನಾವು ರಾಜಕೀಯ ಕಟ್ಟೋಕ್ಕಾಗಲ್ಲ. ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ, ಆ ಪ್ರತಿರೋಧವನ್ನು ಬಳಸ್ಕೊಂಡು ನನ್ನ ನೆನಪಾಗಿ ಇಟ್ಕೊಂಡು ಮುಂದೆ ಹೋಗಿ ಏನು ಮಾಡಬೇಕು, ಎಜುಕೇಟ್. ನನಗನ್ಸುತ್ತೆ ಅಂಬೇಡ್ಕರ್ ಅವರು ಕೊಟ್ಟ 3 ಆ ಮಾತುಗಳು, ಸ್ಲೋಗನ್ಗಳಲ್ಲಿ ಇವತ್ತು ಅತ್ಯಂತ ಮುಖ್ಯವಾಗಿರೋದು ಎಜುಕೇಟ್ ಅನ್ನೋದು. ಸಾಂಸ್ಥಿಕ ಎಜುಕೇಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇದಾಗಲೇ ಇವತ್ತು ಫ್ಯಾಸಿಸ್ಟ್ ಪಾಠಶಾಲೆಗಳೇ ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ಹೈಸ್ಕೂಲ್ಗಳು ಆಗಿವೆ. ಅದ್ರ ಬಗ್ಗೆ ನನಗನ್ಗೂ ಅನುಮಾನ ಇಲ್ಲ. ಒಂದು ಮಗುವನ್ನು ನೀವು ಇವತ್ತು ಶಾಲೆಗೆ ಕಳಿಸಿದರೆ ಅವನು ಖಂಡಿತವಾಗ್ಲೂ ಒಂದು ಸರ್ಟಿಫಿಕೇಟ್ ಜೊತೆಗೆ ಫ್ಯಾಸಿಸ್ಟ್ ಆಗಿಯೇ ಹೊರಗೆ ಬರುವಂಥ ಸ್ಥಿತಿ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಜುಕೇಟ್ ಅಂದರೆ ಆ ಪ್ರತಿರೋಧದ ಹಿಂದೆ ಅನುಭವ ಇದೆಯಲ್ಲ, ಅನುಭವಿಸಿರುವಂಥದ್ದು ಅಸಹ್ಯ, ಹ್ಯುಮಿಲಿಯೇಷನ್, ಅದನ್ನೇ ಹಿಡಿದುಕೊಂಡು ಆ ಜನ ಸಮುದಾಯವನ್ನು ನಾವು ಎಜುಕೇಟ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಕ್ರಾಂತಿ ಸಾಧ್ಯ ಆಗುತ್ತೆ, ಆವಾಗ ಮಾತ್ರ ಬದಲಾವಣೆ ಸಾಧ್ಯವಾಗುತ್ತೆ. ಅದೇ ಅಂಬೇಡ್ಕರ್ ಅವರ ಪ್ರತಿರೋಧದ ಸೂತ್ರ ಕೂಡ. ನಾವು ದಿಢೀರನ್ನೇ ಹೀಗಾಗು ಅಂತ ಹೇಳಿದರೆ ಆಗಲ್ಲ. ಮನುಷ್ಯ ಚರಿತ್ರೆ ಬದಲಾವಣೆ ಆಗಲ್ಲ. ನಾವು ಏನು ಮಾಡಬೇಕಾಗಿದೆ, ಇಂಥ ನೆನಪುಗಳನ್ನೇ ಅಮೂಲ್ಯವಾಗಿ ಇಟ್ಕೊಂಡು ಅದರ ಮೇಲೆ ವಿಸ್ತಾರ ರಾಜಕೀಯ ಕಟ್ಟಿದರೆ ಎಜುಕೇಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸರ್, 1 ನಿಮಿಷ ಜಾಸ್ತಿ ತಗೊಂಡು ಒಂದು ಉದಾಹರಣೆ ಹೇಳಿಬಿಡ್ತೀನಿ. ನಿನ್ನೆ ನಾನು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೆ. ಈಗ ನಾವೆಲ್ಲರೂ ವಾಟ್ಸಪ್ಪನ್ನು ಡಿಸ್ಟೆನ್ಸ್ ಎಜುಕೇಷನ್ ಲರ್ನರ್ಸ್ ಅಲ್ವಾ. ನಾನು ಒಮ್ಮೊಮ್ಮೆ ನೋಡಿದೆ. ಒಬ್ಬ ವ್ಯಕ್ತಿ ಒಂದೇ ಒಂದು ಸಾಲಿನ ಒಂದು ಕಾಮೆಂಟ್ ಬರೆದ್ರಪ್ಪ. ಏನು ಬರೆದ್ರು ಅಂತಂದರೆ, ಈ ವರ್ಣಾಶ್ರಮ ಅನ್ನೋದು ಕೂಡ ಜಾತಿಯಷ್ಟೇ ದುಷ್ಟ ಅಂತ. ಅದನ್ನು ಅಂಬೇಡ್ಕರ್ ಆವಾಗಲೇ ಹೇಳಿದರು ಭಾಳ ಚೆನ್ನಾಗಿ. ಇವರು ಬರೆದ್ರು ಒಬ್ಬರು. ಅದಕ್ಕೆ ಬಂದಿರೋ ಪ್ರತಿಕ್ರಿಯೆಗಳು, ಅದರ ಟ್ರೋಲ್ಗಳು, ಅದರ ಬೈಗಳಗಳನ್ನು ನೀವು ನೋಡಬೇಕು. ಅವರ ಭಾಷೆ ನೋಡಿದರೆ ಅತ್ಯಂತ ಎಜುಕೇಟೆಡ್, ಅತ್ಯುತ್ತಮ ಇಂಗ್ಲೀಷ್ನಲ್ಲಿ ಅವರೆಲ್ಲರೂ ಏನು ಹೇಳ್ತಿದ್ದಾರೆ, ಅದರಲ್ಲಿ ಬರೆದಿರೋ ಪ್ರತಿಕ್ರಿಯೆ ಎಲ್ಲರೂ ಅಂತಂದರೆ ಇದನ್ನೇ ಹೇಳ್ತಿದ್ದಾರೆ. ಏನಂದರೆ, ಇಲ್ಲ ವರ್ಣಾಶ್ರಮದಲ್ಲಿ ಯಾವ ತೊಂದರೆಯೂ ಇಲ್ಲ. ಅದು ಆಯಾ ವ್ಯಕ್ತಿಯ ಕ್ಷಮತೆ, ಪ್ರತಿಭೆಗೆ ಸರಿಯಾದ ಸ್ಥಾನ ಕೊಡುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಕೊಂಡು ಬರೀತಾರೆ. ಇದನ್ನು ಎಜುಕೇಟ್ ಇವತ್ತು ನಾವು ಮಾಡಬೇಕಾಗಿದೆ ಅಂತ. ಎರಡನೇದು ಅಂಬೇಡ್ಕರಿಂದ ಕಲಿತ ಪಾಠ ಏನು ಅಂತಂದರೆ, ಶಾಸ್ತ್ರವಾಗಿರಲಿ, ಧರ್ಮವಾಗಿರಲಿ, ಕೋಡ್ ಆಫ್ ಬಿಹೇವಿಯರ್ ಆಗಿರಲಿ, ಎಥಿಕ್ಸ್ ಆಗಿರಲಿ, ಇವೆಲ್ಲವೂ ಒಂದು ಕಾಲದಲ್ಲಿ ಏನಾಗ್ತವೆ ಅಂದರೆ ಪ್ರಭುತ್ವದ ಅಡಿಯಾಳುಗಳಾಗ್ತವೆ. ಅದು ಅಸಾಧ್ಯದ ಸ್ಥಿತಿಯಲ್ಲ, ಆಗುವ ಸ್ಥಿತಿನೇ ಅಂತ ಹೇಳ್ತಾರೆ. ಆ ಪ್ರಭುತ್ವ, ಆ ಕ್ರೂರ ಪ್ರಭುತ್ವಕ್ಕೆ ಅವು ಅಡಿಯಾಳುಗಳಾಗ್ಬಿಡ್ತವೆ. ಆ ಸ್ಥಿತಿಯಲ್ಲಿ ನಾವಿರೋದ್ರಿಂದ ಅಂಬೇಡ್ಕರ್ ಎನಹೈಲೇಷನ್ ಆಫ್ ಕಾಸ್ಟ್ನಲ್ಲಿ
ಒಂದು ಮಾತನ್ನು ಏನು ಹೇಳಿದ್ರು ಅಂತಂದರೆ, ವೈ ಡಸ್ ದ ಸವರ್ಣ ಆ್ಯಕ್ಟ್ ಲೈಕ್ ದಿಸ್? ಬಿಕಾಸ್ he believes it is dharma. Is it dharma? No, it is shastra. What then should we do? Destroy the shastras ಅಂತ ಹೇಳಿದರು. ಡಿಸ್ಟ್ರಾಯ್ ದಿ ಶಾಸ್ತ್ರಸ್. ಕಾಸ್ಟ್ ಸಿಸ್ಟಮನ್ನು ಎನ್ಹೈಲೈಟ್ ಮಾಡಬೇಕಂದ್ರೆ ಶಾಸ್ತ್ರಗಳನ್ನು ನೀವು ಮೊದಲು ಎನ್ಹೈಲೈಟ್ ಮಾಡಬೇಕು ಅಂತ. ಈಗ ನಾವು ಅದೇ ಸ್ಥಿತಿನಲ್ಲಿ ಇದ್ದೀವಿ. ಎಲ್ಲ ಶಾಸ್ತ್ರಗಳು ಏನಿವೆಯೋ ಇವತ್ತು ಅವುಗಳನ್ನು ನಾವು ಎನ್ಹೈಲೈಟ್ ಮಾಡಿದರೆ ಮಾತ್ರ ಈ ಪ್ರತಿರೋಧ ಅನ್ನೋದು ಒಂದು ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲ ವಾಕ್ಯದಲ್ಲಿ ನಾನು ಹೇಳಿದ ಹಾಗೆ ಈ ಟಿಪ್ಪಣಿಗಳನ್ನು ನಿಮ್ಮ ಎದುರಿಗೆ ನಾನು ಇಟ್ಟಿದ್ದೀನಿ. ನನ್ನ ಒಂದು ಕಾಳಜಿ ಏನು ಅಂತಂದರೆ, ಇಂದಿನ ಈ ಸ್ಥಿತಿನಲ್ಲಿ ಮಾರ್ಗದರ್ಶನ ಎಲ್ಲಿ ನಾವೆಲ್ಲ ಹುಡುಕ್ತಾ ಇದ್ದೀವಿ. ಅದು ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಿದೆ ನಮಗೆ. ಅದರಿಂದ ಹೊರಗೆ ಬರಬೇಕು ಅಂದರೆ ಅಂಬೇಡ್ಕರ್ ಯಾಕೆ ಬೇಕು ಅಂತಂದರೆ, ನಾವೆಲ್ಲ ತಪ್ಪಾಗಿ ಭಾವಿಸಿರೋ ಹಾಗೆ ಹಿಂದುತ್ವ ಇವತ್ತು ತನ್ನ ಶತ್ರು ಅಂತ ಗುರುತಿಸ್ತಾ ಇರೋದು ಮುಸ್ಲಿಂ ಅಂತ ನಮ್ಮ ಕಾಣುತ್ತೆ. ಇದು ಒಂದು ಭ್ರಮೆ. ಯಾಕೆ ಭ್ರಮೆ? ಅದರ ಪ್ರಧಾನ ಶತ್ರು ದಲಿತ. ಯಾಕೆ ಅಂತಂದರೆ, ಎಲ್ಲುವರೆಗೂ ದಲಿತನಾಗೇ ಇರ್ತಾನೋ ಅಲ್ಲಿವರೆಗೂ ಈ ಯಾಜಮಾನ್ಯ ನಡೆಯುತ್ತೆ, ಪ್ರತಿರೋಧ ಇರಲ್ಲ. ಸೊ ಅಂಥ ಕೆಲಸದಲ್ಲಿ ಅದು ತೊಡಗಿರುವಾಗ ಅಂಬೇಡ್ಕರ್ ಅವರ ಪ್ರಬುದ್ಧ ರಾಜಕೀಯದ ಬಳಕೆ ನಮಗೆ ಅತ್ಯಂತ ಅವಶ್ಯಕ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.